ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರೀತ್. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಗಣರಾಜ್ಯೋತ್ಸವದ ಬಗ್ಗೆ ಒಂದು ಭಾಷಣ ಹೇಳಲು ಬಯಸುತ್ತೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಭಾರತ ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ದೇಶ, ನಮ್ಮ ಹೆಮ್ಮೆ. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ 1950 ಜನವರಿ 26ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಭಾಷೆ ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, 10 ಮತಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಇದರ ಸಲುವಾಗಿ ಭಾರತದ ಸಮಾಜದಲ್ಲಿ ಅಂತರ್ಗತವಾಗಿರುವ ದೀರ್ಘ ಪರಂಪರೆ, ನಿರಂತರ ಹೋರಾಟದಲ್ಲಿ ದೀರ್ಘ ಪರಂಪರೆಯಲ್ಲಿ ಕರ್ನಾಟಕ ಹೊಂದಿದೆ. ಭಾಷೆ ಬೇರೆಯಾದರೇನು, ಭಾವ ಒಂದೇ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಭಾರತೀಯರಾದ ನಾವೆಲ್ಲರೂ ಒಂದೇ. ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ ಮಾನವನ, ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೊಂದು ಪ್ರತಿಜ್ಞೆ ಮಾಡೋಣ. ತಾಯಿ ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಇದರ ಸಲುವಾಗಿ ಗಣಿತ, ವಿಜ್ಞಾನ, ಕ್ರೀಡೆ ಹೀಗೆ ಮುಂತಾದವುಗಳಲ್ಲಿ ಭಾರತದ ವಿಜಯ ಪತಾಕೆ ಹಾರಿಸೋಣ. ಭಾರತ ವಿಶ್ವಪಥದಲ್ಲಿ ಭಾರತ ಹೆಸರು ಅಚ್ಚಳಿಯದಂತೆ ನುಡಿಯೋಣ. ನಾನು ಈಗ ಗಣರಾಜ್ಯೋತ್ಸವದ ಬಗ್ಗೆ ಹೇಳಲು ಬಯಸ್ತೇನೆ. ಗಣರಾಜ್ಯೋತ್ಸವ, ಗಣತಂತ್ರ ಎಂದರೆ ಎಲ್ಲ ವಿಷಯಗಳ ಮೇಲೆ ಸಾರ್ವಜನಿಕವಾಗಿರುವುದು, ಅಂದರೆ ಪಾರದರ್ಶಕವಾಗಿರುವುದು. ಒಂದು ಗಣರಾಜ್ಯ ಜನರಿಗಾಗಿ ರಚನೆಯಾಗಿರುತ್ತದೆ. ಜನರ ಎಲ್ಲ ವಿಷಯಗಳನ್ನು ಪರಿಗಣಿಸುವುದರ ಮೂಲಕ ಕಾಳಜಿ ವಹಿಸುತ್ತದೆ. ಗಣರಾಜ್ಯದ ವಿಶೇಷತೆ ಏನು? ಗಣರಾಜ್ಯ ದಿನದಂದು ಭಾರತದ ಸಂವಿಧಾನ ರಚನೆಯಾಯಿತು ಮತ್ತು ಗಣರಾಜ್ಯ ದಿನದಂದು ಭಾರತ ದೇಶವನ್ನು ರಿಪಬ್ಲಿಕ್ ಕಂಟ್ರಿ ಎಂದು ಘೋಷಿಸಲಾಯಿತು. ಸಂವಿಧಾನ ಎಂದರೆ ಭಾರತ ಜನಗಳನ್ನು ಆಳುವಂತ ಶಾಸಕಾಂಗ ಮತ್ತು ನ್ಯಾಯ ಒದಗಿಸುವಂತ ನ್ಯಾಯಾಂಗ ಮತ್ತು ಜನರ ಕೆಲಸ ಕಾರ್ಯಗಳನ್ನು ಯಾವೆಲ್ಲ ನೀತಿ ನಿಯಮಗಳು ಒಳಗೊಂಡಿರಬೇಕು, ಯಾವೆಲ್ಲ